ಕಲ್ಯಾಣದ ಶರಣರು ಕೂಡ ಸಂಗಮೇಶನನ್ನ ಸಾಕ್ಷಾತ್ ಕೂಡಲ ಸಂಗಮನಾಥನ ರೂಪದೊಳಗೆ ನೋಡಿದ್ರು ಅನ್ನೋ ವಿಚಾರನೂ ನಿನ್ನೆ ದಿವಸ ನಾವು ನೋಡಿದ್ದೀವಿ. ಹಾಗೇನೆ ಒಂದು ಎಚ್ಚರಿಕೆಯ ಪಾಠ ತಿಳ್ಕೊಂಡಿದ್ವಿ. ಯಾರೂ ಕೂಡ ಗುರುನಿಂದೆಯನ್ನ ಜಂಗಮ ನಿಂದೆಯನ್ನು ಮಾಡಬಾರದು. ಬಾಯಿ ಹರಿಬಿಟ್ಟು ಏನಾರ ಮಾತಾಡಿದ್ವಿ ಅಂದ್ರೆ ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ. ಬಿಜ್ಜಳನಂತಹ ಬಿಜ್ಜಳನೇ ಕೊಂಡಿ ಮಂಚಣ್ಣನ ಮಾತು ಕೇಳಿ ಸಂಗಮೇಶನಿಗೆ ಬೈತಾನೆ. ಎಲ್ಲೋ ತಿಪ್ಪ್ಯಾಗ ಕುತ್ಕೊಂಡು ಲಿಂಗಯ್ಯನ ಪೂಜೆ ಮಾಡೋರೆಲ್ಲ ಶ್ರೇಷ್ಠ ಶರಣರಾಗೋದಕ್ಕಾಗತ್ತೇನು? ಬಸವಣ್ಣನವರೇ, ನಿಮಗೆ ಬುದ್ಧಿಲ್ಲ? ಎಂತೆಂಥವ್ರನ್ನ ಬೆಳೆಸಕತ್ತೀರಿ ನೀವು. ಇವತ್ತು ಇವ ಹಿಂಗೆ ಮಾಡಿದ್ರೆ ನಾಳೆ ಇವಂದು ನೋಡಿ ಇನ್ನೊಬ್ಬ ಮತ್ತೊಂದು ಮಾಡ್ತಾನೆ. ನಿಮಗೂ ಗೊತ್ತಾಗೋದಿಲ್ಲೇನು? ಅಂಥವ್ರನ್ನೆಲ್ಲ ತಲೆಯಾಗ ಬುದ್ಧಿ ಇಲ್ದವ್ರನ್ನೆಲ್ಲ ಹಂಗ ಅಂತಾರೆ ನಮ್ಮ ಮಂದಿ. ನಮ್ಮ ಮಂದಿ ಸರ್ಟಿಫಿಕೇಟ್ ಕೊಡೋದ್ರೊಳಗೆ ಎತ್ತಿದ ಕೈ, ಸುಮ್ಮನಿದ್ರ ಮೂಕ್ ಅಂತಾರ, ಮಾತಾಡಿದ್ರ ಏನ್ ಒದರ್ತೈತ್ರಿ ಅಂತಾರ, ತನ್ನ ಪಾಡಿಗೆ ತಾನಿದ್ರ ಒಟ್ಟ ಮಂದಿ ಸೇರಲ್ ನೋಡ್ರಿ ಅವ ಗೂಗಿದ್ದಂಗ ಅಂತಾರ, ಕುಂತ್ರ ಕುಂತಿ ಯಾಕಂತಾರ, ನಿಂತ್ರ ನಿಂತಿ ಯಾಕಂತಾರ, ತಾನು ಹೊಟ್ಟಿಗೆ ತಾಗೊಂಡ್ರು ಇವ್ರ ಕಣ್ಣ ಭಾಳ ತಿನ್ಬೇಡ ಎಸಿಡಿಟಿ ಆಗುತ್ತಂತ. ಅವ ತಿನ್ನೋವಾಗ ಆಗಂಗಿಲ್ಲ, ಇವ್ಗೆ ಯಾಕೆ ಆಗ್ಬೇಕದು? ಅಲ್ಲ, ಅವ ದಪ್ಪ ಇರಬಾರ್ದು, ತೆಳ್ಳಗಿರಬಾರ್ದು, ಕೆಂಪು ಇರಬಾರ್ದು, ನೌಕರಿ ಮಾಡಬಾರ್ದು, ಕಾರ್ ತಗೋಬಾರ್ದು, ಬೈಕ್ ತಗೋಬಾರ್ದು, ಬೇರೆ ಇನ್ನೊಬ್ಬರು ಸುದ್ದಿ ಮಾತಾಡಕ್ಕನ ಜೀವನ ಯಾಕೆ ಹೋಗಕತ್ತೈತೆ ಹೊರತಾಗಿ ಅವ್ರ ಸುದ್ದಿ ಅವ್ರಿಗೆ ಬಿಡ್ರೆ ಅವ್ರು ಹೆಂಗರೆ ಯಾಕೆ ಬದುಕ್ತಾರೆ? ಯಾವನಾರ ಮಾಡೋ ಕರ್ಮ ನಿಮ್ಮ ಬಾಯಿಯೊಳಗೆ ಮಾತಾಡಿ ನೀವ್ ಯಾಕೆ ಕರ್ಮ ಕಟ್ಟಿಕೊಳ್ಳೋದು? ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬಿಡೋದು. ನೀವು ಗುರುವಿನ ಪಾದಕ್ಕೆ ಶರಣಾಗೋದು. ಗುರುವಿನ ಪಾದಕ್ಕೆ ಒಂದು ಗಿಳಿ ಇನ್ನೊಂದು ಗಿಳಿ ಬಗ್ಗೆ ಮಾತಾಡತ್ತೇನು? ಸಿಟ್ಟಾಗತ್ತೇನು? ಹೊಟ್ಟೆ ಉರ್ಕೊಂಡು ಒಳ್ಳೇಡತ್ತೇನು? ಸಾಧ್ಯನ ಇಲ್ಲ. ಹೋಗಿ ಒಂದು ಬೆಕ್ಕ ಇನ್ನೊಂದು ಬೆಕ್ಕು ನೋಡಿ ನೀ ಇಟ್ಟು ದಪ್ಪಗಿದೆ, ನಾ ಇಟ್ಟು ತೆಳಗದಿನ ಅಂತ ಒಮ್ಮೆ ಅಂದೈತೇನು? ಮನೆ ಕಟ್ಟಿರಲ್ಲಿ ಎಮ್ಮೆ ಇನ್ನೊಂದು ಎಮ್ಮೆ ನೋಡಿ ಒಮ್ಮೆ ಹೊಟ್ಟೆ ಕಿಚ್ಕೊಟ್ಟೈತೆ ಅನ್ನೋದು. ನೀವು ಯಾರು ಚಲೋ ಬಟ್ಟೆ ಹಾಕೊಂಬರಂಗಿಲ್ಲ ನೋಡಿ. ನಿಮ್ಮೊಂದು ಯಾರು ಚಲೋ ಬಟ್ಟೆ ಹಾಕೊಂಬರ ಅಪ್ಪಿ ತಪ್ಪಿ ಇಷ್ಟರು ಹಿಂಗೆ ಕುಂತಿರಲ್ಲ. ಇದ್ರಾಗ ಈ ಊರಾಗ ಒಬ್ರು ಯಾರು ಹೆಣ್ಮಕ್ಳು ನಿಮ್ಮ ಮನೆ ಮಕ್ಳು ಅವ್ರು ಪಿತಾಂಬರ ಉಟ್ಕೊಂಡು ಬಂದಿಲ್ಲ, ಕುರ್ಚಿ ಹಾಕೊಂಡು ಮುಂದೆ ಕುಂದ್ರು ಸುಮ್ಮನೆ ಇರ್ತೀರೇನು? ಚಲೋ ಸೊನ್ನೆ ಚಲೋ ಆಕಿ ಏನ ಅಂತ ಆಕಿ ಅಲ್ಲ, ಆಕಿ ಉಟ್ಕೊಂಬಂದ ಸೀರೆ ಬಗ್ಗೆ ನಿಮಗೆ ಯಾಕೆ ಕೊಟ್ಟಿವ್ರಿ? ನಿಮ್ಮ ಮನೆಯವ್ರ ಅಲ್ಲ, ನೀವ್ರಾದ್ರು ರೊಕ್ಕ ಕೊಟ್ಟಿಲ್ಲ, ಅಕ್ಕಿ ಸಂತೋಷಕ್ಕೆ ಅಕ್ಕಿ ಉಟ್ಕೊಂಬಂದ್ರ. ಇಲ್ಲಿ ಮಾತು ನೋಡ್ರಿ ಹೆಂಗದವ. ಸಂಗಮೇಶ ಮುಗ್ಧನಾಗಿದ್ದ ಖರೆ, ಆದ್ರ ಶಿವತತ್ವವನ್ನು ಅರ್ತಿದ್ದ. ದಾಂಭಿಕಿದ್ದಿದ್ದಿಲ್ಲ. ನೋಡೋರ್ ಕಣ್ಣಿಗೆ ಸಿಕ್ಕಾಪಟ್ಟೆ ಬಂಡಾಚಾರದ ಆಚರಣೆಗಳು ಆತನ ಹತ್ರ ಇದ್ದಿದ್ದಿಲ್ಲ. ವಿಚಾರ ಮಾಡ್ಬೇಕು ನಾವೆಲ್ಲ. ಬಿಜ್ಜಳನಂತಹ ಬಿಜ್ಜಳ ಮಹಾರಾಜ ಕೊಂಡಿ ಮಂಚಣ್ಣನ ಮಾತು ಕೇಳಿ ಭಯಕತ್ತಿದ. ಎಂಥವ್ರಿಗೆ ಅವಕಾಶ ಕೊಡ್ತೀರಿ ನೀವು? ಎಂಥವ್ರನ್ನ ಬೆಳೆಸಕತ್ತೀರಿ ನೀವು? ಅವಂಗೊಂದು ಚೂರರ ಬುದ್ಧಿ ಐತ, ತಿಪ್ಪೆ ಕೂತ್ಕೊಂಡು ಲಿಂಗಯ್ಯನ ಪೂಜೆ ಮಾಡ್ತಾನವ. ನೀವು ಸುಮ್ಮನೆ ಇರ್ತೀರಿ, ಯಾರು ಹೋಗಿ ಇಟ್ಕೊಂಡ್ ಕುಂತ್ರ ಬರೀ ತಿಂದ್ರಿ ಸೇರಂಗಿಲ್ಲ. ಒಂದು ಹುಡುಗ ಅವ್ರವ್ವ ಕಡ್ಲಿ ನೆನೆ ಹಾಕಿದ್ರಿ. ಏನ್ರಿ ಕಡ್ಲಿ ಉಸುಳು ಎಂತಿರಲ್ಲ, ಕಡ್ಲಿ ನೆನೆ ಹಾಕಿದ್ಲು. ಅವನ ಬಕ್ಕಣದಾಗ ಹಾಕೊಂಡು ತಿನ್ನಕತ್ತಿದ್ದ. ಅವ್ನು ತಿನ್ಕೊಂತ ಕುಂತಾಗ ಅವಂಗೆ ಅರ್ಜೆಂಟ್ ಹೊರಗಡೆ ಬಂತು. ಬಕ್ಕಣದಾಗ ಕಡ್ಲಿ ಹಾಕ್ಕೊಂಡು ಅವ ಕೈಯಾಗ ತಿನ್ನೋದು ಬೇಡ, ಬಕ್ಕಣದಾಗ ಹಾಕ್ಕೊಂಡು ಒಂದು ಕೈಲಿ ಕಡ್ಲಿ ತಿನ್ನೋದು, ಇನ್ನೊಂದು ಕೈಲಿ ಹೊರಗೆ ಹೋಗೋದು. ತಂಗಿ ಹಿಡ್ಕೊಂಡು ಬಡ 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 ಓಡೋದ. ಓಡೋಗಿ ರೋಡ್ನಾಗ ಅತ್ತಾಗಿತ್ತಾಗ ನೋಡಿದೆ, ಮಂದಿ ಕಾಣಲಿಲ್ಲ. ಒಂದು ಗಿಡದ ಬಿಡು ಕುಂತ್ಕೊಂಡವ. ಮುಂದೆ ಚರಿಗದ, ಹಿಂದೆ ಅದು ನಡೆದದ, ಮುಂದೆ ತಿನ್ನೋದು ಚಾಲು ಆಗೈತ. ಅವ ಕುಂತಿದ್ದ ಅದಕ್ಕೆ ಮಾಡಾಕತ್ತಿದ್ದೇನು, ಕಡ್ಲಿ ತಿನ್ನೋದು ಬಿಡುವಲ್ಲ ಒಟ್ಟು ಅವು ಕೊಟ್ಟಳ ಮುಗಿಸ್ಬೇಕು ಅವನು ಅಂತೇಳಿ. ಅವು ಕೊಟ್ಟಳ ಮುಗಿಸ್ಬೇಕು. ಮತ್ತೆ ಈಗ ನಿಮ್ಮ ಹುಡ್ರು ಕುಂತಾವಲ್ಲ, ಬಂದದ್ದು ಪುರಾಣಕ್ಕೆ, ತಿನ್ನೋದು ಹುಂಚಿಕಪ್ಪನ. ನೀವೆಲ್ಲರೂ ಹೋದ್ಮೇಲೆ ನಮ್ಮ ತಬಲಾಜಿ ಎಷ್ಟು ನೀವು ತಿಂದು ಹೋಗದ್ ಹಾಳೆ ಆರಿಸ್ತಿರ್ತಾರೆ. ಹೌದು, ನಮ್ಮ ಮಟ್ಟ ಸೇವೆ ನಾವು ಮಾಡ್ಬೇಕಲ್ಲ. ಅವು ಚಿಪ್ಸ, ಅಡಿಕೆ ಚೀಟ, ಮತ್ತೊಂದ ಚಲೋ. ಮತ್ತೆ ಸುಮ್ಮ ತಿನ್ನಂಗಿಲ್ಲ ಅವರು, ಅವ್ನು ತೋರಿಸ್ತಿರ್ತಾರೆ. ಅವ ಮನಸ್ಸಿನಾಗ ಅಂತಿರ್ತಾನ, ಅವನು ತಿಂದ ಇಟ್ಟದಪ್ಪಾಗಿಲ್ಲ, ಮುಂದೆ ನೀವು ಹಿಂಗೆ ಹಾಕಿರ ನೋಡ. ವಿಚಾರ ಮಾಡ್ಬೇಕು. ಅವ ಹೆಂಗೆ ತಿನ್ಕೊಂತ ಕುಂತಿದ್ದಲ್ಲ, ಆ ಊರಾಗ ಒಬ್ಬ ಹಿರಿಯ ಯಜಮಾನ್ ಮನುಷ್ಯ ಹೋಗಕತ್ತಿದ್ದ. ಇವತ್ತು ತಿನ್ನೋದು ಅದನ್ನ ಮಾಡೋದು ನೋಡಿದವ. ಸಿಟ್ಟು ಬಂತ ಅವಂಗಲ್ಲ, ಯಾರ ಮನೆಯವಲ್ಲೇನೆ, ಯಾರ ಮಗನೇ, ಚೂರರ ಬುದ್ಧಿ ಇತ್ತ ನಿನಗಂದ. ಇವ ಅಂದ, ಯಾಕ್ರಿ ಏನ್ ರೇಷನ್ ಕಾರ್ಡ್ ಕೊಡ್ತೀರ ನನಗೆ?
ರೇಷನ್ ಕಾರ್ಡ್ ಕೊಡ್ತೇನೆ. ರೇಷನ್ ಕಾರ್ಡ್ ಕೊಡೋದು ಆಮೇಲೆ ಮಗನ, ಇನ್ನೂ ದೊಡ್ಡವಾಗಿಲ್ಲ. ಎಲ್ಲಿ ಕುಂತಿದ್ದಿ, ಏನ್ ಮಾಡಕತ್ತಿ, ಚೂರರ ಕವರ್ ಇತ್ತನು, ಏನಾತೀಗ ಅಂದವ. ಇಲ್ಲಿ ಕುಂದಿರ್ತಾರ, ಇದನ್ನ ಮುಗಿಸ್ಬೇಕು, ಮನೆಗೆ ಹೋಗ್ಬೇಕು, ಕೈಕಾಲು ಮುಖ ತೊಳ್ಕೊಳ್ಬೇಕು, ಚಂದ ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಚಲೋ ಜಾಗದಾಗ ಕುಂತ ತಿನ್ಬೇಕಲ್ಲೇ, ಇಲ್ಲಿ ತಿನ್ಬಾರ್ದು ಅಂದಾಗ ನಮ್ಮ ಕಾಲದ್ದು ನಿಮ್ಗೆ ಅರ್ಥ ಆಗಲ್ಲ, ಮುಂದೆ ಹೋಗ್ರಿ ಅಂದವ. ನಮ್ಮ ಕಾಲವನ್ನ ನಿಮಗೆ ಅರ್ಥ ಆಗಲ್ಲ, ಮುಂದೆ ಹೋಗ್ರಿ ಅಂದಾಗ ಸಿಟ್ಟು ಬಂತವ್ರಿಗೆ. ನಿನ್ನ ಕಾಲ ಮುಗಿಸೇ ಇಟ್ಟು ದೊಡ್ಡವಾಗಿನ ನಮಗನ, ನನಗೆ ಅರ್ಥ ಆಗೋದಿಲ್ಲ ಅಂತೆ. ನಿನ್ನ ಸಮಯ ಮುಗಿಸೇ ದೊಡ್ಡವಾಗಿಲ್ಲ, ನನಗೆ ಅರ್ಥ ಆಗೋದಿಲ್ಲ ಅಂತ. ಏನ್ ಅರ್ಥ ಆಗೈತಿ ನಿಮಗಂತ ಕೇಳಿದೀವ. ಅದು ಏನ್ ಅರ್ಥ ಹೇಳು ಅಂದ್ರ, ಒಮ್ಮೆ ಗಿರಣಿಗೆ ಹೋಗಿರಂತ ಸಾವುಕಾರ ನೀವು ಅಂದವ. ಹೋಗಿನಿ, ಮತ್ತೆ ಅಲ್ಲಿ ಏನ್ ನೋಡಿರಿ, ಏನು ಮ್ಯಾಲೆ ಜೋಳ ಹಾಕಿದ್ರೆ ಹಿಟ್ಟು ಬರ್ತೈತಿಲ್ಲ, ನಮ್ದು ಹಂಗ. ಅದ ಟೆಫಿನ್ ಚೂಪ್ ಇತ್ತಲ್ಲ, ತೆಗೆದು ಪಕ್ಕಣದಾಗ ಇಟ್ಕೊಂಡು ಹೋದ್ರ ಅವರು. ಹೇಳೋ ವಿಚಾರ, ತಿಪ್ಪಾಗಿ ಕುಂತ್ಕೊಂಡು ಲಿಂಗ ಪೂಜೆ ಮಾಡುವಂತಹ ಸಂಘ ಈಗ ಬಾಯಿಗೆ ಬಂದಂಗ ಮಾತಾಡಕತ್ತಿದ್ರಲ್ಲ ಅವರೆಲ್ಲ. ಬಸವಣ್ಣವ್ರು ಹೇಳ್ತಾರ, ಮಾಡಬೇಡ್ರಿ, ಜಂಗಮರ ನಿಂದೆ ಒಂದು ಜನ್ಮದ್ದಲ್ಲ, 7 ಜನ್ಮಕ್ಕೂ ಕಾಡ್ತೈತಿ ಅಂದ್ರೆ ಬಿಜ್ಜಳ ಕೇಳಲಿಲ್ಲ. ಬಾಯಿಗೆ ಬಂದಂಗ ಮಾತಾಡಿದ, ಬಾಯಿಯೊಳಗ ಹುಳ ಬೀಳಾಕತ್ತಿದ್ವು, ಹೊಟ್ಟ್ಯಾಗ ಉರಿ ಚಲುವಾತು, ಬಿದ್ದು ಉಳ್ಳಾಡಕತ್ತಿದ. ಕ್ಷಮ ಮಾಡು ಬಸವಣ್ಣ, ನನಗೆ ಗೊತ್ತಾಗ್ಲಿಲ್ಲ, ಇದಕ್ಕೆ ಪರಿಹಾರ ಕೊಡು, ನಾನು ಬೈಬಾರ್ದಾಗಿತ್ತು, ಪರಿಹಾರ ಕೊಡು ಅಂದಾಗ ಅವ್ರು ಅಂತಾರ, ಯಾರಿಗೆ ಬೈದಿರಿ ಅವ್ರ ಹತ್ರ ಪರಿಹಾರ ಕೇಳ್ಬೇಕು, ಬಸವಣ್ಣ ಕೊಡ್ಬೇಕು ಪರಿಹಾರನ. ಯಾರಿಗೆ ಬೈದಿರಲ್ಲ ಅವರ ನಿಮಗೆ ಪರಿಹಾರ ಕೊಡಬೇಕು ಅಂದಾಗ ಬಿಜ್ಜಳ ರಾಜ ಬಸವಣ್ಣನವರ ಜೊತೆಗೂಡಿ ನೇರವಾಗಿ ಸಂಗಯ್ಯ ಇದ್ದಲ್ಲಿಗೆ ಬಂದ. ಸಿಂಗಯ್ಯನ ಪಾದಕ್ಕೆ ಶರಣಂದ, ಕ್ಷಮೆ ಮಾಡು ತಂದೆ, ನಿನ್ನ ಬಗ್ಗೆ ನನಗೆ ಗೊತ್ತಾಗ್ಲಿಲ್ಲ, ಯಾರೋ ಒಬ್ಬ ಅವಿವೇಕಿ ಹೇಳಿದ ಅಂತ ಕೇಳಿ ತಪ್ಪು ಮಾಡಿದ್ನಪ್ಪ, ನನ್ನ ಹೊಟ್ಟೆ ಉರಿ ಕಡಿಮೆ ಮಾಡು, ನನ್ನ ಬಾಯಿಯೊಳಗೇನು ಹುಳ ಬೀಳಕತ್ತಾವಲ್ಲ, ಇದನ್ನ ಕಡಿಮೆ ಮಾಡು ಅಂತಂದಾಗ ಸಂಜಯ್ಯನವರು ಬಸವಣ್ಣನ ಮುಖ ನೋಡಿದ್ರು. ಬಸವಣ್ಣವ್ರು ಹೇಳ್ತಾರಂತೆ, ಭಕ್ತನಾದವನು 1000 ತಪ್ಪುಗಳನ್ನು ಆಡಿದರೂ ಚಿಂತೆ ಇಲ್ಲ, ಗುರುವಾದವನು ಅವರ ಕಷ್ಟ ಪರಿಹರಿಸಬೇಕು. ಅವ ಏನಾರ ಅಂದಾನಂತ ಅವನಿಗೆ ಶಿಕ್ಷೆ ಕೊಟ್ಟರೆ ಗುರು ಆಗೋದಿಲ್ಲಪ್ಪ, ನೀವು ಗುರುವಾಗಿ ಅವನ ಸರ್ವ ರೋಗವನ್ನು ನಿವಾರಣೆ ಮಾಡ್ರಿ. ಹೇಳೋದಿಲ್ಲೇನು, ಗುರುವೇ ಸರ್ವಲೋಕಾನ ಭಿಷಜೇ ಭವರೋಗಿನ ನಿಧಯೇ ಸರ್ವ ವಿದ್ಯಾನ ದಕ್ಷಿಣಾಮೂರ್ತಯೇ ನಮೋ ನಮಃ. ನೀನು ಆ ಭವರೋಗವನ್ನು ಕಳೆಯುವ ಗುರು ಆಗುವಂತಂದಿಂದ ಸಂಗಯ್ಯನವರು ಬಿಜ್ಜಳನನ್ನು ಕರೀತಾರೆ, ಮಸ್ತಕದ ಮೇಲೆ ಹಸ್ತ ಇಡ್ತಾರೆ, ವಿಭೂತಿಯನ್ನು ಬಾಯಿಯೊಳಗೆ ಹಾಕಿ ಆ ನಾಲಿಗೆಯನ್ನು ಶುದ್ಧೀಕರಿಸ್ತಾರೆ, ಪಾದೋದಕವನ್ನು ಕೊಡ್ತಾರೆ. ಇನ್ನೊಂದು ಸಾರಿ ಜಂಗಮರ ನಿಂದೆ ಮಾಡಲಾರದೆ ಇರಬೇಕು ಅಂತಂದಾಗ ಅವರ ಪಾದಕ್ಕೆ ನಮಸ್ಕಾರ ಮಾಡಿದ ಮೇಲೆ ಅವನ ಹೊಟ್ಟೆ ಉರಿ ಕಡಿಮೆ ಆಯ್ತಂತೆ ಬಿಜ್ಜಳ ಮಹಾರಾಜ. ಇದಾದ ಸ್ವಲ್ಪ ದಿವಸಕ್ಕೆ ಸಂಗಯ್ಯನವರು ಒಂದು ಸಾರಿ ಸುಮ್ಮನೆ ಹಿಂಗೆ ನಡ್ಕೊಂತ ಹೊಂಟಿದ್ರು. ಅಲ್ಲೊಂದು ಏರಿಯಾ ಇತ್ತು, ಓಣಿ, ವೇಶ್ಯೆಯರ ಓಣಿ. ನಿತ್ಯ ಅವರು ತಮ್ಮ ಕಾಯಕವನ್ನು ಮಾಡುತ್ತಿದ್ರು. ಆ ಊರೊಳಗಿನ ಜನ ಮತ್ತೊಂದು ಕಡೆ ಹೋಗಬಾರ್ದು, ಬೇರೆ ಹೆಣ್ಣು ಮಕ್ಕಳ ಸಂಘ ಮಾಡಬಾರ್ದು ಅಂತ ಬಹುಶಃ ಅವತ್ತಿನ ಕಾಲಕ್ಕೆ ಅದೊಂದು ಏರಿಯಾನ ಬೇರೆ ಮಾಡಿದ್ರು. ಆ ಓಣಿಯಿಂದ ಒಂದು 4 ಜನ, ಒಂದು 5-6 ಜನ ಮಾತಾಡ್ಕೊಂತ ಬರಾಕತ್ತಿದ್ರು. ಸಂಗಯ್ಯನವರು ಹೂ ತರಕ್ ಹೊಂಟಿದ್ರು. ಬಸವಣ್ಣನವ್ರ ಲಿಂಗ ಪೂಜೆಗೆ ಹೂ ತರಕ್ ಸಂಗಯ್ಯನವ್ರು ಹೊಂಟಾರ. ಅಲ್ಲಿ ಒಂದಷ್ಟು ಮಂದಿ ಮಾತಾಡ್ಕೊಂತ ಬರಾಕತ್ತಾರ. ಅವ್ರ ಮನೆಗೆ ಹೋಗಿ ಬಂದವರು, ಮನೆಯಾಗ ಇದ್ದವ್ರನ್ನ ಬಿಟ್ಟು ಇನ್ನೊಬ್ಬರು ಹಿಂದೆ ಬೆನ್ನು ಹತ್ತಿದವರು. ಸ್ವಲ್ಪ ಅಟ್ಟ ಹಾದಿ ಹಿಡಿದದ್ದು ಅಂತೀರ, ಅಲ್ಲಿ ಇರೋದ ದೀಪದ ಕೆಳಗೆ ಕತ್ಲಿದ್ದಂಗ ಎಲ್ಲ ಕಡೆನೂ ಒಂದಷ್ಟು ಅಂತವಿರವ. ಹೋಗಿ ಬರೋ ಮುಂದೆ ಅವ್ರು ಏನು ಮಾತಾಡಕತ್ತಿದ್ರು, ಏನು ಸುಖ, ಬಾಬಾ ನಾನು ಆ ಮನೆಗೆ ಹೋಗಿದ್ದೆ, ಸ್ವರ್ಗ ಸುಖ ನೋಡು, ನಿಜವಾದ ಸ್ವರ್ಗ ನೋಡ್ಬೇಕಂದ್ರೆ ಅಲ್ಲೇ ಹೋಗ್ಬೇಕಂತಿದ್ದವ. ಇನ್ನೊಬ್ಬ ಅಂದ, ನಾನು ಹೋಗಿದ್ದೆ, ಎಂಥ ಸುಖ, ನಿನ್ನೆ ರಾತ್ರಿ ಸಂಪೂರ್ಣ ಸ್ವರ್ಗ ಸುಖ. ಅವ್ರು ಹಿಂಗೆ ಮಾತಾಡೋದು ಸಂಗಯ್ಯನ ಕಿವಿಗೆ ಬಿತ್ತು. ಸಂಗಯ್ಯನ ಕಿವಿಗೆ ಬಿದ್ದಾವ. ಹೋಗಿ ಕೇಳಿದ, ಏನು ಮಾತಾಡಕತ್ತೀರಿ ನೀವು, ಯಾರ ಮನೆಗೆ ಹೋಗಿದ್ರಿ, ಎಲ್ಲಿ ಸ್ವರ್ಗ ಸುಖ ಸಿಕ್ತು ನಿಮಗಂತ ಕೇಳಿದ್ರು. ಇವ್ರಂದ್ರು, ವೇಶ್ಯೆಯ ಮನೆಗೆ ಹೋಗಿದ್ವಿ, ಆ ವೇಶ್ಯೆಯ ಮನೆಯೊಳಗೆ ನಾವು ಹೋಗಿ ಏನು ಮಾಡ್ಬೇಕು ಅದನ್ನು ಮಾಡಿದ್ವಲ್ಲ, ನಮಗೂ ಸ್ವರ್ಗ ಸುಖ ಸಿಕ್ತು ಅಂದಾಗ, ಓಹೋ, ವೇಶ್ಯೆಯರ ಮನೆಗೆ ಸ್ವರ್ಗ ಸುಖ ಸಿಗುತ್ತಂದಿವ. ಅವ್ರ ಮನೆಗೆ ಹೋದ್ರೆ ಸ್ವರ್ಗ ಸುಖ ಸಿಗುತ್ತೆ ಅಂದವನ ನೇರವಾಗಿ ಹೂ ಪತ್ರಿ ತಗೊಂಡು ಬಂದ. ಬಸವಣ್ಣವ್ರ ಪೂಜೆ ಮಾಡೋ ಮಟ್ಟ ಸುಮ್ಮನಿದ್ದ. ಬಸವಣ್ಣವ್ರ ಕೈಯಾಗ ಲಿಂಗಯ್ಯ ಮೇಲೆ ಪೂಜೆ ಮಾಡಿ, ಆ ಪೂಜೆ ಮುಗಿದ ಮೇಲೆ ಬಸವಣ್ಣ ಮತ್ತೆ ನನಗೊಂದು ಆಸೆ ಈಡೇರಿಸ್ಬೇಕು ಅಂದ.
ಜಂಗಮರು ಏನು ಕೇಳಿದ್ರು ಕೂಡ ಬಸವಣ್ಣವ್ರು ಇಲ್ಲ ಅಂತಿದ್ದಿಲ್ಲ. ಏನು ಹೇಳಿದ್ರು ಕೂಡ ಮಾಡ್ತೇನೆ, ಜಂಗಮರ ಸೇವೆನೇ ನನ್ನ ಕಾಯಕ ಅಂತ ಬಸವಣ್ಣವರು ತಿಳ್ಕೊಂಡಿದ್ದು. ಬಸವಣ್ಣನವರು ಲಕ್ಷದ ಮೇಲೆ 96,000 ಗಣಗಳಿಗೆ ನಿತ್ಯ ಪ್ರಸಾದ ಮಾಡಿಸಿದ್ದು. ಜಂಗಮರಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಟ್ಟವರಲ್ಲ ಬಸವಣ್ಣವರು. ಈಗ ಒಂದಿಷ್ಟು ಮಂದಿ ಜಂಗಮರನ್ನ ನಂಬಾಡ್ರಿ ಅಂತ ಹೇಳ್ಕೊಂತ ಹೊಂಟಾರ ಬಸವ ತತ್ವ. ಜಂಗಮರ ಆಚಾರಗಳನ್ನ, ಜಂಗಮರ ವಿಚಾರಗಳನ್ನ, ಅಭಿಷೇಕ ನಂಬಾಡ್ರಿ, ಹಂಗ ಮಾಡಬೇಡ್ರಿ, ಹಿಂಗ ಮಾಡಬೇಡ್ರಿ. ನಾನ್ ನಿಮಗ್ ಹೇಳ್ತೇನ್ರಿ, ಮೂರ್ತಿಗೆ ಅಭಿಷೇಕ ಮಾಡಬೇಡ ಅನ್ನೋರು ಲಿಂಗಕ್ಕೆ ಯಾಕೆ ಹಾಲು ಹಾಕೊಂತಾರ? ಅವರು ಮಾತಾಡ್ತಾರ, ದೊಡ್ಡ ವೇದಿಕೆ ಸಿಕ್ಕೈತಿ ಅಂತ ಮಾತಾಡಿ ಬಿಡ್ತಾರ. ನೋಡಿ, ನಮ್ಮ ಮಾತುಗಳು 4 ಜನಗಳ ಮನೆಗೆ ದೀಪ ಬೆಳಗಿಸುವಂಗಾಗಬೇಕೆ ಹೊರತಾಗಿ ಮೈಕ್ ಸಿಕ್ಕೈತಿ ಅಂತ ಮತ್ತೊಬ್ಬರ ಮನಸ್ಸಿಗೆ ಬೆಂಕಿ ಹಚ್ಚುವ ವಿಚಾರಗಳನ್ನ ಯಾವತ್ತೂ ಮಾತಾಡಬಾರ್ದು. ಹೇಳ್ತಾರೆ ನಮ್ಮ ಕಡೆ ಏನಂತ, ಹೂ ಅನ್ನೋ ಹುಚ್ಚು ಸಿಕ್ಕದ್ ಹೇಳಿ ದಕ್ಕಿಸ್ಕೊಂಡ್ಬಿಡ್ತಾರಂತ. ಹೇಳಿ ದಕ್ಕಿಸ್ಕೊಂಡ್ಬಿಡ್ತಾರಂತ. ಜಾನಪದದೊಳಗೊಂದು ಮಾತು ಹೇಳ್ತಾರ, ಎಚ್ಚರದಿಂದ ಮಾತಾಡಬೇಕು ಅಂತ. ಎಚ್ಚರದಿಂದ ಹುಚ್ಚರಂಗ ಮಾತಾಡೋ ಪೆಚ್ಚಾದ ಜನಗಳು ಸ್ವಚ್ಛವಾಗಿ ಕೇಳಿರಿ ನನ್ನ ಮಾತನ್ನ. ರೊಚ್ಚಿಗೆದ್ದರ ಜನ ಒಮ್ಮೆ ಕೊಚ್ಚಿ ಕೊಲ್ಲುತ್ತಾರೆ. ಎಚ್ಚರದಿಂದ ಇರಬೇಕು ನೀವು ಮುಂದಿನ ದಿನ. ಲಾವಣಿ ಪದದೊಳಗೆ ಹೇಳ್ತಾರೆ ಈ ಮಾತ. ಮತ್ತೆ ಸುಮ್ಮನೆ ಯಾರ್ಯಾರೋ ಮನಸ್ಸಿನ ಭಾವನೆಗಳಿಗೆ ಬರೋದಾಗಿ ಮಾತಾಡೋದಲ್ಲ. ಬಸವಣ್ಣವರು ಅನ್ನುವಂಥವ್ರು ಇವ್ರು ಹೇಳೋ ಭಾಷಣಕ್ಕೆ ಸೀಮಿತ ಆದವರಲ್ಲ. ಬಸವಣ್ಣನವರು ಬಹಳ ದೊಡ್ಡ ಆಕಾಶ, ಬಹಳ ದೊಡ್ಡ ಸಮುದ್ರ. ಅವ್ರನ್ನ ಅಳತೆ ಮಾಡುವುದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವರ ತತ್ವಗಳ ಹೆಸರಿನ ಮೇಲೆ ತಮ್ಮ ಬೇಳೆ ಬೇಯಿಸ್ಕೊಳಕ್ ಹೋಗೋರನ್ನ ಯಾವತ್ತೂ ನಂಬಬಾರ್ದ. ನೋಡಿ, ನಿಮಗೆ ಗೊತ್ತಿರಲಿ, ಯಾವ ಜಂಗಮರ ಆಸೆಯನ್ನೂ ಕೂಡ ಅಲಕ್ಷಿಸಲಿಲ್ಲ ಬಸವಣ್ಣವರು. ವಿಚಾರ ಮಾಡ್ರಿ. ಈಗ ಸಂಜೆಗೆ ಹೋಗಿ ಒಂದು ಮಾತು ಕೇಳ್ತಾನೆ, ಏನಂತ? ಬಸವಣ್ಣ, ನಮ್ದೊಂದು ಆಸೆ ಈಡೇರಿಸ್ಬೇಕು. ಏನು ಅಂತಂದ್ರೆ, ವೇಶ್ಯೆಯರ ಮನೆಯೊಳಗೆ ಸ್ವರ್ಗ ಐತಂತೆ, ಮತ್ತೆ ನಾನು ವೇಶ್ಯೆಯ ಮನೆಗೆ ಹೋಗಬೇಕು, ಅದಕ್ಕೆ ನೀ ವ್ಯವಸ್ಥೆ ಮಾಡಬೇಕು ಅಂತ. ನೋಡ್ರಿ, ನಿಮ್ಮೂರಾಗ ಹಿರಿಯರ ಮನೆಗೆ ಬಂದು ಯಾರು ಒಬ್ಬರು ನಾವು ವೇಶ್ಯೆ ಮನೆಗೆ ಹೋಗ್ತೀನಿ, ನೀವು ನನ್ನ ಕಳಿಸಿ ಬರ್ರಿ ಅಂದ್ರು ಸುಮ್ಮನೆ ಇರ್ತೀರ ನೀವು? ಹೋಗಲಿ, ಅಪ್ಪನ ಹತ್ರ ಮಗ ಹೋಗಿ, ಹಿರಿಯರು ಬೇಡ ಬಿಡ್ರಿ, ದೂರ ಮಾತು ಹೋಗು. ಮಗನ ಹೋಗಿ ಅಪ್ಪನ ಹತ್ರ ಅಂತ, ಇವತ್ತೊಂದು ದಿವಸ ನಾನು ಅಲ್ಲಿ ಹೋಗಿ ಬರ್ತೀನಿ, ನಾನು ಕಳಿಸಿ ಬಾ ಅಂದ್ರೆ ಕಳಿಸ್ತೀರ? ಹೋಗಿ ಬಾ ಅಂತೇಳಿ ಅನ್ನೋದಿಲ್ಲ. ಬಸವಣ್ಣ ಎಷ್ಟು ಕರುಣಾಮಯಿ ಅಂದ್ರ, ಸಂಗಯ್ಯನವರು ವೇಶ್ಯೆ ಮನೆಗೆ ಹೋಗ್ತೀನಿ ಅಂತ ಕೇಳಿದ್ದ ಒಂದು ಆಶ್ಚರ್ಯ ಆಗದ. ಒಂದು ಏನೂ ಗೊತ್ತಿಲ್ಲ ಅವ್ರಿಗೆ. ಯಾಕೆ ಇವ್ರ ಮನಸ್ಸಿನಾಗ ಯಾಕೆ ಬಂತು? ಏನಿಲ್ಲ ಬಸವಣ್ಣ, ನಾವು ಹೋಗಬೇಕು, ನೀನು ಯಾಕೆ ಏನು ಅಂತ ಕೇಳಬೇಡ. ವೇಶ್ಯೆಯರ ಮನೆಯೊಳಗೆ ಸ್ವರ್ಗ ಸುಖ ಆಯ್ತಂತ, ಆ ಸ್ವರ್ಗ ಸುಖ ನೋಡ್ಬೇಕು, ನಾನು ಕಳಿಸ್ಕೊಡು. ಬಸವಣ್ಣವರು ಒಂದು ಸರಿ ಹಿಂಗೆ ನೋಡಕತ್ತಾರ. ಬಸವಣ್ಣನವ್ರ ಧರ್ಮ ಪತ್ನಿ ಗಂಗಮ್ಮ ನೀಲಮ್ಮ ಮುಗ್ಧ ಸಂಘ ನೋಡಕತ್ತಾರ. ಇವ ಅಲ್ಲಿ ಹೋಗಿ ಮಾಡೋದರ ಏನಾಯ್ತಂತ. ಇವಂಗೆ ಏನು ಗೊತ್ತೈತಿ, ಯಾಕೆ ಅಲ್ಲಿ ಹೋಗ್ತೀನಿ ಅಂತ ಆಸೆ, ಯಾರು ಏನು ತುಂಬಿದ್ದಾರೆ ಇವನು ತಲೆಯಾಗ, ಇವನು ಕಿವ್ಯಾಗ ಅಂತೇಳಿ ಅವ್ರು ಆಲೋಚನೆ ಮಾಡಕತ್ತಿದ್ರು. ಬಸವಣ್ಣವ್ರು ಅಂದ್ರು, ಆಗಲಿ, ಜಂಗಮರ ತೃಪ್ತಿನೇ ನನ್ನ ತೃಪ್ತಿ. ಜಂಗಮ ಮಾತಾಡಿದ್ರೆ ಸಾಕ್ಷಾತ್ ಸಂಗಮ ಮಾತಾಡಿದಂಗ ಆಯ್ತಪ್ಪ ಅಂತೇಳಿ ಹಡಪದಪ್ಪಣ್ಣವ್ರನ್ನ ಕರೆದ್ರು. ಕರೆದು ಇದ್ರಾಗ ಒಬ್ರು ಯಾರು ಚಲೋರ ಮನೆ ನೋಡ್ರಿಪ್ಪ, ಅವ್ರ ಮನೆಗೆ ಹೋಗಿ ಇವತ್ತು ಬಸವಣ್ಣನವರ ಆಪ್ತ ಗುರು ಸಂಗಯ್ಯನವರು ಬರ್ತಾರಂತ ಹೇಳ್ರಿ, ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು ಅದನ್ನು ಮಾಡಕ್ಕೆ ಹೇಳ್ರಿ ಅಂತ ಹೇಳಿ ಕಳಿಸಿದ್ರಂತ. ನೋಡ್ರಿ, ಅವ್ರು ಹೇಳಿ ಕಳಿಸಿದ್ರಂತ. ಇದು ನಡೆದ ಘಟನೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಸಂಗಯ್ಯ ಅವ್ರ ಮನೆಗೆ ಹೋಗಕ್ಕೆ ತಯಾರಾಗ್ಬೇಕಲ್ಲ, ಅವ್ರ ಮನೆಗೆ ಹೋಗಕ್ಕೆ ಸ್ವರ್ಗ ಸುಖ. ಇವಂಗು ಖುಷಿ ಆಗ್ಬಿಟ್ಟೈತೆ, ನಾನು ಇವತ್ತು ವೇಶ್ಯ ಮನೆಗೆ ಹೋಗ್ತೀನಿ, ನಾನಲ್ಲಿ ಸ್ವರ್ಗ ನೋಡ್ತೇನೆ, ನಾನಲ್ಲಿ ಸ್ವರ್ಗ ಸುಖ ನೋಡ್ತೇನೆ. ನಿಮಗೆ ಹೇಳ್ತೇನೆ, ಹೊತ್ತು ಮುಗಿತು, ಹೊತ್ತು ಸಾಯಂಕಾಲದ ಲಿಂಗ ಪೂಜೆ ಮುಗಿತು. ಬಸವಣ್ಣ ಮತ್ತೆ ಹೇಳಿದ್ದೆ, ನಾನು ಕಳಿಸ್ತೇನಿಲ್ಲ. ಹಡಪದಪ್ಪಣ್ಣವ್ರು ಆ ಓಣ್ಯಾಗ ಒಬ್ಬ ಹೆಣ್ಮಗಳಿಗೆ ಹೇಳಿ ಬಂದಿದ್ರು, ಇಂತಾರೆ ಬರ್ತಾರವ, ನಿನ್ನ ಕಾರ್ಯ ನೀ ಮಾಡಂತ ಹೇಳಿ ಬಂದಿದ್ರು ಅವ್ರ ಪಾಪ. ಆ ಎಮ್ಮ ಬಸವಣ್ಣನ ಅನುಭವ ಮಂಟಪದಿಂದ, ಬಸವಣ್ಣನ ಮಹಾಮನೆಯಿಂದ ಒಬ್ಬ ಜಂಗಮ ಬರ್ತಾನಂದ್ರೆ ನನಗಿಂತ ಸೌಭಾಗ್ಯವತಿ ಇಲ್ಲ ಅಂತ ಆಕಿಗೆ ಆ ಖುಷಿ. ಕಳವಿಲಿ ಬಂದು ಹೋಗ್ತಾರ ನನ್ನ ಹತ್ರ ಮಂದಿ, ಇದೇನಿದೆ ಇಂಥದ್ದು ಅವಕಾಶ ಸಿಕ್ಕೈತಂದ್ರೆ ನಾನೇ ಕೊಡ್ಬೇಕು ಅಂತ ಆಕೆ ತಯಾರರು. ಆಕೆಗೆ ಏನು ಕೊಡ್ಬೇಕಾದ್ರು ಒಂದಿಷ್ಟು ರೊಕ್ಕ ಕೊಟ್ರು, ಆಭರಣ ಕೊಟ್ರು, ಮತ್ತೆ ಅದಕ್ಕೆ ವ್ಯವಸ್ಥೆ ಏನು ಬೇಕು ಅದನ್ನೆಲ್ಲ ಮಾಡಿದ್ರು. ಆಕೆ ಚಲೋರು ಬರ್ತಾರಂತ ಆ ಕೋಣೆ ಅಂತ ಏನಿತ್ತಲ್ಲ, ಶಯ್ಯಾಗ್ರಹ,
ಮಲಗುವ ಕೋಣೆ ಅದನ್ನು ಬಹಳ ಚಂದ ತಯಾರು ಮಾಡಿದ್ಲು ಆಕೆ, ಕೈಲಾಸ ಮಾಡಿದಂಗೆ ಮಾಡಿದ್ಲು. ಹೂವು ಹಾಕಿದ್ಲು, ಅದಕ್ಕೆ ಸುಗಂಧ ಹಾಕಿದ್ಲು, ಅದನ್ನು ಒಳ್ಳೆ ಒಳ್ಳೆ ವ್ಯವಸ್ಥೆಯ ತಯಾರಿಯನ್ನು ಆಕೆ ಮಾಡಿದ್ಲು. ಬರ್ಲಿ ಅಂತ ಚಲೋ ಸೀರೆ ಉಟ್ಕೊಂಡು ಆಕೆ ಕಾಯ್ಕೊಂತ ಕುಂತ್ಕೊಂಡಿದ್ಲು. ಪಾಪ ಬಸವಣ್ಣವ್ರು ಇವ್ರನ್ನ ಹಂಗೆ ಕಳಿಸ್ಲಿಲ್ಲ ನೋಡ್ರಿ. ಚಂದ ಸ್ನಾನ ಮಾಡಿಸಿ ಇವ್ರಿಗೆ ಚಲೋ ಬಟ್ಟೆ ಹಾಕಿ, ಕೊಳ್ಳಾಗ ಒಂದು ಹೂವಿನ ಹಾರ ಹಾಕಿ, ಕೈಯಾಗ ಮಲ್ಲಿಗೆ ಹೂ ಸುತ್ತಿ, ಕೈಯಾಗಿ ಮಲ್ಲಿಗೆ ಹೂ ಸುತ್ತಿ ನಡ್ರಿ ಏನು ದೊಡ್ಡ ಯುದ್ಧ ಕೊಟ್ಟಾರೆ ನನ್ನ ನರಗತ್ತೆ. 4 ಮಂದಿ ಇವ್ರನ್ನ ಕರ್ಕೊಂಡು ಹೊಂಟಾರ. 4 ಮಂದಿ ಇವ್ರನ್ನ ಕರ್ಕೊಂಡು ಹೊಂಟಾರ. ಇವ ಹೋಗೋ ಮುಂದೆ ಸುಮ್ಮನೆ ಹೋಗ್ಬೇಕಿಲ್ಲ. ಬಸವಣ್ಣ ನನ್ನ ವೇಷಿ ಮನೆ ಕಳ್ಸಕತ್ತೆ, ನಾನೆಲ್ಲಿ ಸ್ವರ್ಗ ಅನುಭವಿಸಕ್ ಹೊಂಟೀನಿ, ಸ್ವರ್ಗ ಸುಖ ನೋಡಕ್ ಹೊಂಟೀನಿ. ಅಳಬೇಕು ನಗಬೇಕು. ಜನ ಮಾತು ಕೇಳಿದ್ರ ನಿಮಗೆ ಹೇಳ್ತೇನೆ ತಾಯಿ, ಕರ್ಕೊಂಡು ಹೋದ್ರು, ಆ ಮನಿ ಮಟ್ಟ ಹೋದ್ರು. ಹಡಪದಪ್ಪಣ್ಣವ್ರು ಹೋಗಿ ಹಿಂಗೆ ಬಾಗಿಲ ತಟ್ಟಿದ್ರು. ಆ ತಾಯಿ ಬಂದು ಹಿಂಗೆ ಬಾಗಿಲ ತಗಲು, ಸಂಗಯ್ಯನವ್ರನ್ನ ಕರ್ಕೊಂಡ್ ಬಂದಿನವ, ಒಳಗೆ ಕರ್ಕೊಂಡು ನಾವು ಹೊಕ್ಕೇನಂದ್ರೆ ಅವ್ರಿಗೂ ಹೇಳ್ತದಳ, ಒಳಗೆ ಕರ್ಕೊಂಡು ನಾವು ಹೊಕ್ಕೇನಿ. ಸಂಗಯ್ಯನು ಒಳಗೆ ಕರೆದ್ರು. ಸಂಗಯ್ಯನು ಒಳಗೆ ಕರೆದ ಮೇಲೆ ಆ ತಾಯಿ ಬಾಗಲ ಮುಚ್ಚಿದ್ಲು. ಇವ್ರು ಪಾಡಿಗೆ ಬಂದ್ರು. ಈತ ಮನಿ ಎಲ್ಲ ನೋಡಾಕತ್ತಿದ, ಭಾಳ ಚಂದ ಅಲಂಕಾರ ಮಾಡಿದ್. ಅದಕ್ಕಂತಿನ ಸ್ವರ್ಗಿದ್ದಂಗೆ ಐತಿ ನೋಡಿದ ಅಂದ. ಸ್ವರ್ಗಿದ್ದಂಗೆ ಅದಕ್ಕೆ ಮಾತಾಡ್ಯಾರ ಅವರು, ಸ್ವರ್ಗ ಸುಖ ಸ್ವರ್ಗ ಸುಖ. ಚಂದ ಐತಿ ಮನಿ ಅಂತ ಹಿಂಗೆ ಮ್ಯಾಲೆ ನೋಡಿದ, ಕೆಳಗೆ ನೋಡಿದ. ಸೀದಾ ಆ ಹೆಣ್ಮಗಳೇನು ಮತ್ತೆ ಇವ್ರು ಸ್ವಾಮಿಗಳು ಬಂದಾರಂತ ಪೂಜಾ ರೂಮ್ ಕಳಿಸ್ಬೇಕಂತ ಸೀದಾ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ರು. ಅಳಗೋ ಕೋಣೆಗೆ ಕರ್ಕೊಂಡು ಹೋದ್ರು. ಚಂದ ಹೂವಿನ ಅಲಂಕಾರ ಮಾಡಿದ್ರಲ್ಲ, ನೋಡಿದ ಸಂಗಯ್ಯನವ್ರು ಮೈ ಮರೆತು ಬಿಟ್ರು. ಹಣ್ಣಿತ್ತು, ಹಾಲಿತ್ತು. ಆ ಗ್ರಹದೊಳಗೆ ಕುತ್ಕೊಂಡು ಎಲ್ಲವನ್ನು ನೋಡಿದ ಸಂಗಯ್ಯ ವಿಚಾರ ಮಾಡಿದ, ಎಷ್ಟು ಆನಂದ ಐತಿ, ಎಷ್ಟು ಜಾಗ ಐತಿ, ಅದಕ್ಕೆ ಇದಕ್ಕೆ ಸ್ವರ್ಗ ಅಂತಾರೆ. ನಮ್ಮಪ್ಪ ಶಿವಪ್ಪ ಇಲ್ಲೇ ಇರ್ಬೇಕು ತಡಿ ಅಂತ ಹೇಳಿ ಆಲೋಚನೆ ಮಾಡಿ ಆ ಕಡೆ ಈ ಕಡೆ ಹುಡುಕಿದ್ರು. ಆ ಹೆಣ್ಮಗಳು ಸ್ವಲ್ಪ ಸಿಹಿ ತೊಗೊಂಬರ್ತೇನ್ರಿ ನಿಮಗಂತ ಹಣ್ಣು ತರಕ್ಕೆ ಹಾಕಿ ಒಳಗೆ ಹೋದ್ರು. ಈ ಪುಣ್ಯಾತ್ಮ ಕೊಳ್ಳ ಕಟ್ಟಿದ ಲಿಂಗ ತಗೊಂಡು ಅದಕ್ಕೆ ಹೂ ಎರಸ್ಕೊಂಡು ಪೂಜೆ ಕುಂತ್ಬಿಟ್ಟ. ಆ ಹೆಣ್ಮಗಳು ಬಂದ್ಲು, ಅವನನ್ನು ನೋಡಿದ್ಲು, ಪೂಜೆ ಕುಂತಿದ್ ನೋಡಿದ್ಲು. ಇದು ಮೋಸ್ಟ್ಲಿ ಸ್ವರ್ಗಕ್ಕೆ ಬಂದಿಲ್ಲ, ಇದು ಪೂಜೆ ಮಾಡಕ್ಕೆ ಬಂದೈತಿ ಅಂತ ಮೊದಲು ಸಿಟ್ಟಾದ್ಲು. ಇವನನ್ನು ನೋಡಿದ್ಲು. ನೋಡಿ 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 ಇಷ್ಟು ಬದಲಾವಣೆ ಆತಲ್ಲ ಹೆಣ್ಮಗಳಿಗೆ. ಅಂಗೈಯೊಳಗೆ ಲಿಂಗಯ್ಯನನ್ನು ಹಿಡ್ಕೊಂಡು ಲಿಂಗ ಪೂಜೆಗೆ ಕುಂತಿರುವಂತಹ ಸಂಗಯ್ಯ ಸಾಕ್ಷಾತ್ ಪರಮಾತ್ಮನ ರೂಪದೊಳಗೆ ತಾಯಿಗೆ ಕಾಣಕತ್ತಿದ. ಆ ಹೆಣ್ಮಗಳು ಉದ್ದಕ್ಕೆ ಸಾಷ್ಟಾಂಗ ಹಾಕಿದ್ಲು. ಯಾವ ಉದ್ದೇಶಕ್ಕೆ ಬಂದಾನ ಅನ್ನೋದನ್ನು ಮರೆದ್ಲು. ಇಂತಹ ಯೋಗಿ ಮುಂದೆ ನಾನು ನನ್ನ ಬಟ್ಟೆ ಬೆಚ್ಚೋದಲ್ಲ ಅಂತ ತಿಳ್ಕೊಂಡು ಹೋಗಿ ಸಂಪೂರ್ಣ ಸ್ನಾನ ಮಾಡಿದ್ಲು. ಅಷ್ಟ ಮಾಡಲಿಲ್ಲ, ಆ ಕೇರಿಯೊಳಗೆ ಎಷ್ಟು ಜನ ಇದ್ರಲ್ಲ, ಆ ವೃತ್ತಿಯನ್ನು ಎಷ್ಟು ಜನ ಮಾಡ್ತಿದ್ರಲ್ಲ, ಪ್ರತಿಯೊಬ್ಬರನ್ನು ಹೋಗಿ ಕೈ ಹಿಡಿದು ಕರ್ಕೊಂಡ್ಬಂದ್ಲು. ಬರ್ರಿ, ನಮ್ಮ 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 ಪುಣ್ಯದ ಕಾಲ ಬಂದೈತೆ, ಬರ್ರಿ, ನಮ್ಮ ಮನೆಗೊಬ್ಬ ಯೋಗಿ ಬಂದಾನ. ಇಷ್ಟು ದಿವಸ ನಮ್ಮ ಹತ್ರ ಬರೇ ಭೋಗಕ್ಕಾಗಿ ಬಂದವರದಾರ, ಇವತ್ತು ಶಿವಯೋಗಕ್ಕಾಗಿ ಒಬ್ಬ ಶಿವಯೋಗಿ ಬಂದಾನ. ನಮ್ಮ ಭೋಗವನ್ನೆಲ್ಲ ಸಂಪೂರ್ಣ ನಿರ್ನಾಮ ಮಾಡೋ ಬಂದಾನ, ಬರ್ರಿ ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ, ಆ ವೃತ್ತಿಗೆ ತಯಾರಾಗಿರುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದ್ಲು. ಎಲ್ಲರೂ ಸ್ನಾನ ಮಾಡಿದ್ರು. ಸಂಗಯ್ಯನವರು ಪೂಜೆ ಮುಂದೆ ಸುಮ್ಮನೆ ಹಿಂಗೆ ಕೈ ಮುಕ್ಕೊಂಡು ಕೂತ್ಕೊಂಡಿದ್ರು. ತಾಯಿ, ನಮಗೆ ಹೇಳ್ತೇನೆ, ರಾತ್ರಿ ಚಲುವಾದ ಪೂಜೆ, ಕಣ್ಣು ಮುಚ್ಚಿ ಲಿಂಗಯ್ಯನ ಪೂಜೆ ಮಾಡೋ ಪುಣ್ಯಾತ್ಮ ಎಷ್ಟು ಆನಂದದೊಳಗೆ ಲೀನಾಗಿದ್ದ ಅಂತಂದ್ರ, ಬೆಳಗಿನ ಸೂರ್ಯ ಬೆಳಗೋವರೆಗೂ ಆತನ ಪೂಜೆ ನಡೆದಿತ್ತು ನೋಡಿ. ಬೆಳಗಿನ ಸೂರ್ಯ ಬೆಳಗೋವರೆಗೂ ಪೂಜೆ ನಡೆದಿತ್ತು. ಪೂಜೆಯೊಳಗೆ ನೋಡೋರ ಕಣ್ಣಿಗೆ ಸಂಗಯ್ಯ ಅಲ್ಲೇ ಕುಂತಿದ್ದ. ಸಾಕ್ಷಾತ್ ಪರಮಾತ್ಮನ ಜೊತೆ ಆತ್ಮ ಸಂಯೋಗವನ್ನು ಮಾಡಿಕೊಳ್ಳಕತ್ತಿದ್ದ, ಸಂಭಾಷಣೆ ಮಾಡಿಕೊಳ್ಳಕತ್ತಿದ್ದ. ಎಲ್ಲ ಪೂಜೆ ಮುಗಿದ ಮೇಲೆ ಕಣ್ಣು ತೆಗೆದು ನೋಡ್ತಾನ. ಎಲ್ಲರೂ ಮುಂದೆ ಕೂತಿದ್ರು. ಆಹಾ, ಏನಾನಂದ, ಏನಾನಂದ ನೋಡ್ರವ, ಪೂಜೆ ಮುಗಿತು, ಆನಂದ ಆಯ್ತು, ಶಿವಪ್ಪಿನ ಭೇಟಿಯಾದ, ಇದು ನಿಜವಾದ ಕೈಲಾಸ, ನೀವೆಲ್ಲ ಸಾಕ್ಷಾತ್ ಪಾರ್ವತಿಯರ ಸ್ವರೂಪ ಅಂತವರಿಗೆ ಆಶೀರ್ವಾದ ಮಾಡಿದ. ಆಶೀರ್ವಾದ ಮಾಡಿ ನಾನು ಇಲ್ಲಿಗೆ ಬಂದಿದ್ದು ಬಹಳ ಆನಂದ ಆಯ್ತು, ನಾನು ಹೋಗ್ತೇನೆ ಅಂತ ಇವರು ಮುಂದೆ ಹೊಂಟ್ರು. ಸ್ವರ್ಗನೂ ನೋಡಿದೆ, ಸ್ವರ್ಗ ಸುಖನೂ ನೋಡಿದೆ. ಲಿಂಗ ಪೂಜೆಯಲ್ಲಿ ಆನಂದವ ಕಂಡು ಸಂಗಮನಾಥನ ಸ್ವರೂಪಿನಾದೆ ಅಂತ ಕುಣ್ಕೊಂತ ಮುಂದೆ ಬರಕತ್ತಾನ. ಇವನು ಹಿಂದಿಂದ ಅವ್ರು ಬೆನ್ನ ಹತ್ತರಿಸರು. ನಿಮಗೆ ಹೇಳ್ತೇನೆ, ಮಹಾಮನೆ ಬಸವಣ್ಣನ ಮಹಾಮನೆಗೆ ಬಂದ. ಬಸವಣ್ಣವ್ರು ಕಾಯಕತ್ತಿದ್ರು. ಆ ಮನೆಗೆ ಹೋದ ಸಂಗಯ್ಯ ಏನ್ ಮಾಡ್ಯಾನ ಕೇಳೋಣಂತೇಳಿ, ಏನ್ ಮಾಡ್ಯಾನ ಇವಾಗ ಕೇಳೋಣಂತ ಬಸವಣ್ಣವ್ರು ಕಾಯಕತ್ತಿದ್ರು. ಸೀದಾ ಒಳಗೆ ಬಂದವನಂತ ಬಸವಣ್ಣ ಏನ್ ಅದ್ಭುತ, ಗಂಗಮ್ಮನೂ ಅದಾಳ, ನೀಲಮ್ಮನೂ ಅದಾಳ.
ಬಸವಣ್ಣನ ಹೆಂಡತಿ ಧರ್ಮಪತ್ನಿಯರು ಇಬ್ಬರು ಅದ. ಏನು ಅದ್ಭುತ ಬಸವಣ್ಣ, ಏನು ಸುಖ, ಏನು ಸುಖ. ನೀನು ಬರ್ಬೇಕಾಗಿತ್ತಂದ್ ನೋಡಿ, ನೀನು ಬರ್ಬೇಕಾಗಿತ್ತಂದಾಗ ಎಲ್ಲರೂ ಬಸವಣ್ಣನ ಮುಖ ನೋಡಕತ್ತಿದ್ರು. ಆ ಬಸವಣ್ಣನ ಧರ್ಮಪತ್ನಿಯರು ಇಬ್ರು ನೋಡಕತ್ತಿದ್ರು. ಮತ್ತೆ ನಾವೆಲ್ಲಿ ಹೋಗಲ್ಲ ಇಬ್ರು ಅಂತ, ನಾವೆಲ್ಲ ಹೋಗಲ್ಲ ಇಬ್ರು. ಬಸವಣ್ಣ ಬರ್ಬೇಕಾಗಿತ್ತು. ಆನಂದ, ಬ್ರಹ್ಮಾನಂದ, ಪರಮಾನಂದ, ಇಂತಹ ಸುಖ ನಾನು ಯಾವತ್ತೂ ಕಂಡಿಲ್ಲ ಅಂತಂದಾಗ ಏನಾರ ಸುಖ ಪಟ್ಟಿರ್ಬೋದಿತ್ತಂತ ಕೇಳೋದಕ್ಕಿಂತ ಮೊದಲ ಆ ಕೇರಿಯ ಎಲ್ಲ ಜನ, ಆ ಹೆಣ್ಮಕ್ಳು ಈಸರು ಬಂದ್ಬಿಟ್ರು ಬಹಾಮನಿಗೆ. ಬಸವಣ್ಣ ಅವ್ರಿಗೆ ನಮಸ್ಕಾರ ಮಾಡಿದ್ರು. ಯಾಕ್ರವ ನೀವ್ ಯಾಕೆ ಬಂದಿರಿ ಅಂತಂದಾಗ, ಪುಣ್ಯ ಪುರುಷ, ನಾವು ಇಷ್ಟು ದಿವಸ ಬರೀ ಮೈ ಮಾರಿಕೊಂಡು ಜೀವನ ಮಾಡಿದ್ವಿ, ಕಳ್ಳತನದಿಂದ ಜೀವನ ಮಾಡಿದ್ವಿ, ಕತ್ತಲೆಯ ಪ್ರಪಂಚವೇ ನಮ್ಮ ಜೀವನದ ಉಸಿರಾಗಿತ್ತು. ಇವತ್ತು ನಿಜವಾದ ಬೆಳಕು ಸಂಜಯ್ಯನವರಿಂದ ನಮಗಾತು. ಇನ್ನು ಮುಂದೆ ಈ ದೇಹದೊಳಗೆ ಉಸಿರಿರುವವರೆಗೂ, ನೋಡ್ರಿ ಅವ್ರು ಮಾತಾಡೋ ಮಾತ, ಇನ್ನು ಮುಂದೆ ಈ ದೇಹದೊಳಗೆ ಉಸಿರಿರುವವರೆಗೂ ಮತ್ತೆ ಯಾವ 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 ಕೆಟ್ಟ ಕೆಲಸನೂ ಮಾಡಂಗಿಲ್ಲ. ನಾವು ನಿಮ್ಮ ದಾಸೋಹದೊಳಗ ಕಾಯಕ ಮಾಡ್ಕೊಂಡಿರ್ತೀವಿ ಪುಣ್ಯಾತ್ಮ, ಸಾಕು ನಮಗೆ ಮೈ ಮಾರಿಕೊಂಡು ಮಾಡೋ ಜೀವನ. ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ. ಗುರುವೇ ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭಸ್ಸೇ ಗುರುವೇ ಕೃಪೆಯಾಗು ಅಂದಂಗ, ವೇಶ್ಯೆಯ ಮನೆಗೆ ಹೋದ ಆ ಸಂಗಯ್ಯ ವೇಶ್ಯೆಯರ ಸಂಪೂರ್ಣ ಜೀವನ ಬದಲಿ ಮಾಡಿದ. ಪನ್ನಾಂಗೆಯರನ್ನ ಆ ಮೈ ಮಾಡಿಕೊಂಡು ಜೀವನ ಮಾಡುತ್ತೀನಿ ಅನ್ನೋರನ್ನ ನೀವು ಆ ಭೋಗಕ್ಕೆ ಬಂದವರಲ್ಲ, ಬಸವಣ್ಣನ ಕಾಯಕದ ಯೋಗಕ್ಕೆ ಬಂದವರು ಅಂತ ಅವ್ರನ್ನ ಪರಿವರ್ತನೆ ಮಾಡಿಕೊಂಡು ಬಂದ. ಇದು ಗುರುವಿನ ಪಾದಕ್ಕಿರೋ ತಾಕತ್ತ, ಇದು ಗುರುವಿನ ಪಾದಕ್ಕಿರೋ ತಾಕತ್ತ. ಇಡೀ ಆ ವಾತಾವರಣವನ್ನು ಬದಲಿ ಮಾಡಿ ವಾಪಸ್ ಬಂದ. ವಾಪಸ್ ಬರಬೇಕಾದ್ರೆ ಅವರೆಲ್ಲರನ್ನು ಉದ್ಧಾರ ಮಾಡಿದ, ಕಾಯಕ ಜೀವಿಗಳನ್ನಾಗಿ ಮಾಡಿ ಒಂದು ಸ್ವಲ್ಪ ದಿವಸಗಳ ಕಾಲ ಕಳೆದ ಮೇಲೆ ಲಿಂಗ ಪೂಜೆಗೆ ಕೂತಿದ್ದ ಬಸವಣ್ಣನವರಿಗೆ ಸಂಜಯನವರ ಮಾತು ಹೇಳ್ತಾರೆ, ಎಚ್ಚರ ಬಸವರಸ ಎಚ್ಚರ, ಬಸವರಸ ಎಚ್ಚರ. ನಾಡಿನ ಪ್ರಜೆಗಳೆಲ್ಲ ಮುಂದೆ ಒಂದು ದಿನ ನಿನ್ನ ವಿರೋಧವಾಗುವ ಕಾಲ ಬಂದೀತು ಎಚ್ಚರ. ನಾಡಿನ ಪ್ರಜೆಗಳೆಲ್ಲ ಮುಂದೆ ನಿನಗೊಂದಿನ ವಿರೋಧವಾಗುವ ಕಾಲ ಬಂದೀತು ಎಚ್ಚರ. ಶರಣರೆಲ್ಲ ಕಣ್ಣೀರು ಹಾಕುವ ಕಾಲ ಬಂದೀತು ಎಚ್ಚರ. ಪ್ರಭುದೇವರು ಕದಳಿಗೆ, ಅಕ್ಕ ಮಹಾದೇವಿ ಕದಳಿಗೆ, ಚನ್ನಬಸವಣ್ಣ ಉಳಿವಿಗೆ, ಬಸವಣ್ಣ ನೀನು ಕೂಡಲ ಸಂಗಮಕ್ಕೆ ಹೋಗುವ ದಿನಮಾನ ಬಂದೀತು ಎಚ್ಚರ. ಕಾಲಜ್ಞಾನವನ್ನು ಹೇಳಿದ್ರು ಅವರು, ಮುಂದೆ ಕಲ್ಯಾಣ ಕ್ರಾಂತಿ ಆಗತ್ತಂತ. ನಾವು ಹೊರಡ್ತೀವಿ, ನಾವು ಈ ಊರು ಬಿಟ್ಟು ಹೋಗ್ತೇವೆ, ಮುಂದೆ ಎಂಥ ದಿವಸಗಳು ಬರ್ತಾವಂತ. ಕಡ್ಕೋಳ ಮಡಿವಾಳಪ್ಪನು ಅದನ್ನ ಹೇಳಿದ, ಕಡ್ಕೋಳ ಮಡಿವಾಳಪ್ಪನು ಅದನ್ನ ಹೇಳಿದ. ಮುಂದಿನ ಕಾಲಜ್ಞಾನವನ್ನು ಹಿಂಗೆ ಹೇಳ್ತಾರೋ, ಏನು ನಡೆದಾದೋ ಮುಂದೇನು ನಡೀತಾದೋ, ಹೇಳದ ಕೇಳದ ಮಕ್ಕಳು ಹುಟ್ಟಿ ಮನಿ ಮಾರಾಡ್ತಾರೋ, ಗೂಳಿಗಳಿಲ್ಲದೆ ಗಬ್ಬಾಗುವಂತಹ ಆಕಳು ಬರ್ತಾವೋ, ನಾಮ ಸೀಮೆಗಾಗಿ ಬಡಿದಾಡುವಂತಹ ಕಾಲ ಬರ್ತಾದೋ, ಕಲಿಗಾಲ ಕೆಟ್ಟು ಹೋಗ್ತದ, ಕಲಿಗಾಲದೊಳಗೆ ಧರ್ಮವಂತರು ಕಷ್ಟಪಡಬೇಕಾಗ್ತೈತಿ, ಮುಂದೆ ಒಂದು ದಿವಸ ಗಟ್ಟಿ ಗುರುವಿನ ಪಾದನೆ ದಿಟ್ಟವಾಗ್ತೈತಿ ಎನ್ನುವಂತಹ ಕಾಲಜ್ಞಾನವನ್ನು ಹೇಳಿಕೊಂಡು ಬಂದ್ರಲ್ಲ, ಅಂತಹ ಕಾಲಜ್ಞಾನ. ಸುಳ್ಳು ಹೇಳುವರೆಲ್ಲ ಸತ್ಯ ಸಂತರಾಗಿ ಮೆರಿತಾರೋ, ಕಳ್ಳರೆಲ್ಲ ಕೂಡಿ ನಾಡ ನಡುವ ಸರತಿ ಬರುತ್ತಾದೋ, ಏನಾಗತಾದೋ ಎಂತಾಗತಾದೋ ಈ ನಾಡ ನೀನೋಡು ತಮ್ಮ, ನೀನೋಡು ತಮ್ಮ. ಏನಾಗತಾದೋ ಎಂತಾಗತಾದೋ, ಏನಾಗತಾದೋ ಎಂತಾಗತಾದೋ ಈ ನಾಡ ನೀನೋಡು ತಮ್ಮ, ನೀನೋಡು ತಮ್ಮ, ನೀನೋ